ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಆನ್ಲೈನ್ ಕ್ಲಾಸಿಗೆ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಕ್ಬರ್ನ ಜೀವನ ಮತ್ತು ಸಾಧನೆ ಬಗ್ಗೆ ಗಮನಿಸ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಕ್ಬರ್ನ ಆಡಳಿತ ಪದ್ಧತಿ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಅಕ್ಬರ್ ಮೊಘಲ ಸಾಮ್ರಾಜ್ಯದ ಶ್ರೇಷ್ಠ ಅರಸರಲ್ಲಿ ಒಬ್ಬನಾಗಿದ್ದ. ಅವನು ದಕ್ಷಿಣೋತ್ತರ ಭಾರತದ ಕೆಲವೊಂದಿಷ್ಟು ಪ್ರದೇಶಗಳನ್ನು ಗೆದ್ದು ಮೊಘಲ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ಇಂಥ ವಿಸ್ತಾರವಾದ ಸಾಮ್ರಾಜ್ಯದಲ್ಲಿ ಉತ್ತಮವಾಗಿರತಕ್ಕಂಥ ಆಡಳಿತ ಪದ್ಧತಿಯನ್ನು ಅನುಸರಿಸಿದ್ದ ಎನ್ನುವುದಕ್ಕೆ ಈ ಕೆಳಕಂಡ ಅಂಶಗಳೇ ಸಾಕ್ಷಿ ಅಂತಿರ್ಬೋದು. ಅಕ್ಬರ್ನ ಆಡಳಿತ ಪದ್ಧತಿಯನ್ನು ತಿಳಿದುಕೊಳ್ಬೇಕಾದ್ರೆ ಈ ಕೆಳಗಿನ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಒಂದೊಂದಾಗಿ ಗಮನಿಸೋಣ. ಅಕ್ಬರ್ನ ಆಡಳಿತ. ಅಕ್ಬರ್ ಒಂದು ಉತ್ತಮವಾದ ಆಡಳಿತ ಪದ್ಧತಿಯನ್ನು ಒದಗಿಸಿದನು. ಇದು ಕೇವಲ ಬದಲಾವಣೆಗಳೊಂದಿಗೆ ಮೊಘಲ ಆಳ್ವಿಕೆಯುದ್ದಕ್ಕೂ ಮುಂದುವರಿಯಿತು ಅಂತ ಹೇಳ್ತಾರೆ. ಅಂದರೆ ಅವನು ಜಾರಿಗೊಳಿಸಿರ್ತಕ್ಕಂಥ ಆಡಳಿತ ಕ್ರಮಗಳು ಮುಂಬರುವ ಮೊಘಲ ಅರಸರು ಕೂಡ ಅದನ್ನು ಮುಂದುವರಿಸಿದರು ಅಂತ ಹೇಳ್ಬೋದು. ಅಕ್ಬರ್ನ ಅಧೀನದಲ್ಲಿ ಮೊಘಲರ ಆಡಳಿತ ಕೇಂದ್ರೀಕೃತವಾಗಿತ್ತು. ಅಂದರೆ ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಜಾರಿಗೊಳಿಸಿರ್ತಕ್ಕಂಥ ಅಕ್ಬರ್ ಎಲ್ಲ ಅಧಿಕಾರದ ಕೇಂದ್ರ ಬಿಂದುವಾಗಿದ್ದನು. ಅಂದರೆ ಸಂಪೂರ್ಣ ಅಧಿಕಾರದ ಕೇಂದ್ರ ಬಿಂದು ಅಥವಾ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಇವನೇ ಹೊಂದಿದ್ದ. ಮೊಘಲ ಚಕ್ರವರ್ತಿಯನ್ನು ಅಂದು ಪಾದಿಶಾಹ ಎಂದು ಕರೆಯಲಾಗ್ತಾಯಿತ್ತು. ಅಂದರೆ ಅಂದು ಮೊಘಲ ಅರಸರನ್ನು ಬಾದ್ಶಾಹ ಅಂತೇಳಿ ಕರೆಯಲಾಗ್ತಾಯಿತ್ತು. ಅಕ್ಬರನನ್ನು ದೇವರ ನೆರಳೆಂದು ಪರಿಗಣಿಸಲಾಗಿತ್ತು ಅಂತ ಹೇಳ್ತಾರೆ. ಮತ್ತು ಅವನು ಇಸ್ಲಾಂ ತತ್ವಗಳ ಅನುಗುಣವಾಗಿಯೇ ಆಳ್ವಿಕೆಯನ್ನು ಮಾಡಿದ. ಸಾಮ್ರಾಟನು ಮಂತ್ರಿಮಂಡಲ ಹೊಂದಿದ್ದು ಮಂತ್ರಿಗಳು ಆಡಳಿತ ವಿಷಯಗಳಲ್ಲಿ ಸಹಾಯ ಮಾಡ್ತಿದ್ರು ಅಂಥೇಳಿ ನಾವು ನೋಡ್ಬೋದು. ಅಂದರೆ ತನ್ನನ್ನು ತಾನು ಈ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಅಥವಾ ದೇವರ ನೆರಳು ಎಂದು ಪರಿಗಣಿಸಿರ್ತಕ್ಕಂಥ ಅಕ್ಬರ್ ಇಸ್ಲಾಂ ತತ್ವಗಳ ಅನುಗುಣವಾಗಿ ಆಡಳಿತ ಮಾಡಿರ್ತಕ್ಕಂಥ ಇವನು ಯಾವತ್ತಿಗೂ ಕೂಡ ನಿರಂಕುಶವಾಗಿ ಆಡಳಿತವನ್ನು ಮಾಡಲಿಲ್ಲ. ಅವನು ಮಂತ್ರಿಮಂಡಲವನ್ನು ರಚಿಸಿಕೊಂಡು ಮಂತ್ರಿಮಂಡಲ ಒಂದು ಆಡಳಿತದ ವಿಷಯಗಳಲ್ಲಿ ಸಹಾಯವನ್ನು ಪಡೆದು ಆಡಳಿತವನ್ನು ನಡೆಸ್ತಿದ್ದ. ಅವನ ಆಡಳಿತದ ಅವಧಿಯಲ್ಲಿರ್ತಕ್ಕಂಥ ಪ್ರಮುಖ ಮಂತ್ರಿಗಳಂದರೆ ವಕೀಲ, ಇವನು ಮುಖ್ಯಮಂತ್ರಿಯಾಗಿದ್ದ. ಆಮೇಲೆ ದಿವಾನ್ ಇ ಆಲಾ, ಇವನು ಅರ್ಥಮಂತ್ರಿಯಾಗಿದ್ದ. ಮೀರ್ ಬಕ್ಷ್, ಇವನು ವೇತನ ಬಟವಾಡೆ ಅಧಿಕಾರಿಯಾಗಿದ್ದ. ಸದರ್ ಅಂತಕ್ಕಂಥವನು ದಾನದತ್ತಿ ಉಸ್ತುವಾರಿಯನ್ನು ನೋಡ್ಕೋತಿದ್ದ. ಖಾನಿ ಸಮಾನ್ ಅಂತಕ್ಕಂಥವನು ಗೃಹ ಮಂತ್ರಿಯಾಗಿದ್ದ. ದಿವಾನ್ ಅಂತಕ್ಕಂಥವನು ಕಂದಾಯ ಮಂತ್ರಿಯಾಗಿದ್ದ. ಖಾಜಿಯವನು ಮುಖ್ಯ ನ್ಯಾಯಾಧೀಶನಾಗಿದ್ದ ಅಂಥೇಳಿ ನಾವು ನೋಡ್ಬೋದು. ಇನ್ನು ಅಕ್ಬರ್ ಇವರನ್ನೆಲ್ಲಿ ಬೇಕಾದರೂ ಒಂದು ಮಾರ್ಗದರ್ಶನದಲ್ಲಿ ಅಕ್ಬರ್ನ ಮಾರ್ಗದರ್ಶನದಲ್ಲಿ ಇವರು ಕಾರ್ಯ ಮಾಡಬೇಕಾಗಿತ್ತು. ಹಾಗೂ ಯಾವುದೇ ಸಮಯದಲ್ಲಿ ಅಕ್ಬರ್ ಇವರನ್ನು ವಜಾ ಮಾಡಬಹುದಿತ್ತು. ಅಂದರೆ ಅಂದಿನ ಚಕ್ರವರ್ತಿ ಇವರನ್ನು ವಜಾ ಮಾಡಲಿಕ್ಕೆ ಅವಕಾಶ ಇತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಕ್ಬರ್ ತನ್ನ ಆಡಳಿತದ ಅನುಕೂಲಕ್ಕಾಗಿ ತನ್ನ ಸಾಮ್ರಾಜ್ಯವನ್ನು 16 ಪ್ರಾಂತಗಳನ್ನು ವಿಂಗಡಿಸಿದ್ದ. ಆ 16 ಪ್ರಾಂತ್ಯಗಳನ್ನು ಮತ್ತೆ ಸುಬಾಗಳೆಂದು ಕರೆಯಲಾಗ್ತಾಯಿತ್ತು. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸುಬ್ದಾರ್ ಅಂತಕ್ಕಂಥ ರಾಜ್ಯಪಾಲನಿದ್ದ. ಅಂದರೆ ಒಟ್ಟು ಮೊಘಲ ಸಾಮ್ರಾಜ್ಯವನ್ನು 16 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿರ್ತಕ್ಕಂಥ ಅಕ್ಬರ್ ಅವುಗಳನ್ನು ಸುಬ್ದಾರ್ ಅಂತಕ್ಕಂಥ ರಾಜ್ಯಪಾಲರನ್ನು ನೇಮಿಸಿದ ಅವರ ಆಡಳಿತಕ್ಕಾಗಿ. ಈ ರಾಜ್ಯಪಾಲನಾಗಿರ್ತಕ್ಕಂಥ ಸುಬ್ದಾರ್ ಕಂದಾಯ ವಸೂಲಿ, ಕಾನೂನು ಮತ್ತು ಸುವ್ಯವಸ್ಥೆ ಪರಿಪಾಲನೆ ಅವನ ಜವಾಬ್ದಾರಿಯಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ದಿವಾನ್ ಬಕ್ಷಿ, ಸದರ್, ಫೌಜ್ದಾರ್, ಕೊತ್ವಾಲ್, ಖಾಜಿ ಅಂತಕ್ಕಂಥ ಅಧಿಕಾರಿಗಳು ಪ್ರಾಂತ್ಯಗಳ ಹಲವಾರು ಅಧಿಕಾರಿಗಳಾಗಿದ್ದರು. ಮತ್ತೆ ಸುಬಾಗಳನ್ನು ಸರ್ಕಾರ ಅಂದರೆ ಜಿಲ್ಲೆಗಳಾಗಿ ಸರ್ಕಾರಗಳನ್ನ ಮತ್ತೆ ಪರಗನ್ ಅಂದರೆ ತಾಲೂಕುಗಳನ್ನಾಗಿ ವಿಭಜಿಸಿದ್ದ. ನಗರಾಡಳಿತದ ಉಸ್ತುವಾರಿಯನ್ನು ಕೊತ್ವಾಲ್ ನೋಡ್ಕೋತಾ ಇದ್ದ. ಆಮೇಲೆ ಗ್ರಾಮವು ಆಡಳಿತದ ಕೊನೆಯ ಘಟ್ಟವಾಗಿತ್ತು. ಗ್ರಾಮ ಪಂಚಾಯಿತಿಗಳು ಗ್ರಾಮಾಡಳಿತಗಳನ್ನ ನಡೆಸ್ತಾ ಇದ್ದವು. ಇದಿಷ್ಟು ಅವನ ಆರಂಭಿಕ ಆಡಳಿತ ಪದ್ಧತಿ. ಮುಂದೆ ಅಕ್ಬರ್ನ ಇನ್ನಿತರ ಒಂದು ಸುಧಾರಣೆ ಅಂದರೆ ಮನ್ಸಬ್ದಾರಿ ಪದ್ಧತಿ. ಈ ಮನ್ಸಬ್ದಾರಿ ಪದ್ಧತಿ ಬಗ್ಗೆ ನಿಮಗೆ ಶಾರ್ಟ್ ನೋಟ್ಸ್ ಬರ್ತದೆ. ಈ ಮನ್ಸಬ್ದಾರಿ ಪದ್ಧತಿ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಗಮನಿಸೋಣ. ಈ ಮನ್ಸಬ್ದಾರಿ ಪದ್ಧತಿ ಅಂದರೆ ಅಕ್ಬರ್
ಸೈನಿಕ ಮತ್ತು ನಾಗರಿಕ ಆಡಳಿತದಲ್ಲಿ ಮನ್ಸಬ್ದಾರಿ ಎಂಬ ಹೊಸ ಪದ್ಧತಿಯನ್ನು ಜಾರಿಗೊಳಿಸಿದ. ಈ ಮನ್ಸಬ್ದಾರಿ ಅಂತಕ್ಕಂಥ ಪದ್ಧತಿಯನ್ನು ಅಕ್ಬರ್ ಸಾಶ 1571ರಲ್ಲಿ ಮೀರ್ ಬಕ್ಷಿಯ ನೆರವಿನಿಂದ ಈ ಮನ್ಸಬ್ದಾರಿ ಪದ್ಧತಿಯನ್ನು ರೂಪಿಸಿದ್ದ. ಈ ಮನ್ಸಬ್ದಾರಿ ಪದ್ಧತಿ ಇದೊಂದು ಶ್ರೇಣಿ ಅಥವಾ ಸ್ಥಾನ ಎಂದರ್ಥ. ಅಂದರೆ ಮನ್ಸಬ್ ಎಂತಕ್ಕಂಥದ್ದು ಶ್ರೇಣಿ ಅಥವಾ ಸ್ಥಾನ ಎಂದರ್ಥ. ಇದು ನಸಬ್ ಕರ್ದನ್ ಎಂಬ ಪರ್ಷಿಯನ್ ಪರಿಕಲ್ಪನೆಯಿಂದ ಉಗಮವಾಗಿತ್ತು. ಈ ಮನ್ಸಬ್ದಾರ್ ಅಂದರೆ ನಿರ್ದಿಷ್ಟ ವ್ಯಕ್ತಿಯೊಬ್ಬನನ್ನು ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದು. ಅದರ ಡೆಫಿನೇಷನ್ ಇದು. ನಿರ್ದಿಷ್ಟ ವ್ಯಕ್ತಿಯೊಬ್ಬನನ್ನು ನಿರ್ದಿಷ್ಟ ಸ್ಥಾನದಲ್ಲಿ ನೆಲೆಗೊಳಿಸುವುದೇ ಮನ್ಸಬ್ದಾರಿ. ಆದ್ದರಿಂದ ಮನ್ಸಬ್ದಾರರು ರಾಜನ ಸೇವೆಯಲ್ಲಿ ಈ ಸ್ಥಾನ ಮತ್ತು ಶ್ರೇಣಿಯನ್ನು ಹೊಂದಿರ್ತಾಯಿದ್ರು. ಈ ಮನ್ಸಬ್ದಾರರನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವರ್ಗಾವಣೆ ಮಾಡಬಹುದಿತ್ತು. ಇನ್ನು ಇಲ್ಲಿ ಈ ಮನ್ಸಬ್ದಾರರು 10ರಿಂದ ಗರಿಷ್ಠ 10,000ವರೆಗೆ ಸೈನಿಕರನ್ನು ನಿಯಂತ್ರಿಸುವ ವಿವಿಧ ಶ್ರೇಣಿಯ ಮನ್ಸಬ್ದಾರರಿದ್ದರು ಅಕ್ಬರ್ನ ಆಡಳಿತದಲ್ಲಿ ಅಂತ ಹೇಳ್ಬೋದು. ನಂತರ ಈ ಸಂಖ್ಯೆಯು 50,000ವರೆಗೂ ಹೋಯಿತು. ಆಮೇಲೆ ರಾಜ್ಯದ ಎಲ್ಲ ಅಧಿಕಾರಿಗಳು ಮನ್ಸಬ್ಗಳನ್ನು ಹೊಂದಿದ್ದು ಅವರು ತಮ್ಮ ಅಧೀನದಲ್ಲಿದ್ದ ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ನೇಮಿಸಿಕೊಳ್ಳಬೇಕಿತ್ತು. ಆಮೇಲೆ ಚಕ್ರವರ್ತಿಯು ತನ್ನ ಇಚ್ಛಾನುಸಾರ ಮನ್ಸಬ್ದಾರರನ್ನು ನೇಮಿಸಬಹುದಿತ್ತು, ಬಡ್ತಿ ನೀಡಬಹುದಿತ್ತು, ವಜಾಗೊಳಿಸಬಹುದಿತ್ತು. ಅಂದರೆ ಮನ್ಸಬ್ದಾರರನ್ನು ತಮ್ಮ ಇಚ್ಛಾನುಸಾರವಾಗಿ ಅವರು ಸೈನಿಕರನ್ನು ನೇಮಿಸ್ಕೊಳ್ತಾ ಇದ್ದರು. ಮನ್ಸಬ್ದಾರರಾಗಿ ನೇಮಕಗೊಂಡವರು ಆಮೇಲೆ ಚಕ್ರವರ್ತಿ ಆಗಿರ್ತಕ್ಕಂಥ ಅಂದರೆ ಅಕ್ಬರ್ ತನ್ನ ಇಚ್ಛಾನುಸಾರ ಅವರನ್ನು ಬಡ್ತಿ ಬಿ ನೀಡಬಹುದಿತ್ತು, ವಜಾಬಿಗೊಳಿಸಬಹುದಿತ್ತು. ಅವರನ್ನು ಈ ಥರದ ಒಂದು ಅಧಿಕಾರವನ್ನು ಅಕ್ಬರ್ ಹೊಂದಿದ್ದ. ಮನ್ಸಬ್ದಾರಿ ಪದ್ಧತಿಯು ಪ್ರಮುಖವಾಗಿ 2 ಅಂದರೆ ಜಾಟ್ ಮತ್ತು ಸವಾರನ್ನು ಒಳಗೊಂಡಿತ್ತು. ಅಂದರೆ 2 ಅದರಲ್ಲಿ ಭಾಗ. ಮನ್ಸಬ್ದಾರರು ನಿರ್ವಹಿಸುವಂಥ ಸೈನಿಕರ ಸಂಖ್ಯೆಯನ್ನು ಜಾಟ್ ಅಂತೇಳಿ ಕರಿತಾಯಿದ್ರು. ಸವಾರ್ ಅಂದರೆ ಅವರು ನಿರ್ವಹಿಸ್ತಕ್ಕಂಥ ನಿರ್ದಿಷ್ಟ ಕುದುರೆಯ ಸಂಖ್ಯೆ ಆಗಿತ್ತು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮನ್ಸಬ್ದಾರರಿಗೆ ಅಧಿಕ ವೇತನ ನಿಗದಿಗೊಳಿಸಿದಂಥ ಚಕ್ರವರ್ತಿ ಸಾಮಾನ್ಯವಾಗಿ ಅವರಿಗೆ ನಗದು ವೇತನವನ್ನು ನೀಡದೆ ಅವರ ವೇತನಗಳಿಗೆ ಸಮಾನವಾದ ಆದಾಯ ಇರುವ ಜಾಗೀರುಗಳನ್ನು ಚಕ್ರವರ್ತಿ ಮಂಜೂರು ಮಾಡ್ತಾಯಿದ್ದ. ಕಾಲಾಂತರದಲ್ಲಿ ಕೆಲವು ಮನ್ಸಬ್ದಾರರು ಪ್ರಬಲರಾಗಿ ಚಕ್ರವರ್ತಿಗೆ ತೊಂದರೆ ನೀಡಲಿಕ್ಕೆ ಆರಂಭಿಸಿದರು. ಅಕ್ಬರ್ನ ಸೈನ್ಯವು ಕೇವಲ 25,000 ಸೈನಿಕರು ಮಾತ್ರ ಹೊಂದಿದ್ದರಿಂದ ಅವನು ಸೈನಿಕ ಸಹಾಯಕ್ಕೆ ಮನ್ಸಬ್ದಾರರನ್ನೇ ಅವಲಂಬಿಸಿದ್ದ. ಇಲ್ಲಿ ಮನ್ಸಬ್ದಾರರಂದರೆ ಮುಖ್ಯವಾಗಿ ಆಡಳಿತ ಪದ್ಧತಿ ಶ್ರೇಣಿ ಆಡಳಿತ ಪದ್ಧತಿ. ಆ ಆಡಳಿತ ಪದ್ಧತಿಯನ್ನು ನಾವಿವತ್ತು ನಮ್ಮ ಒಂದು ಸೈನ್ಯದಲ್ಲಿ ಹಾಗೂ ರಕ್ಷಣೆಯನ್ನು ನೀಡ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಪೊಲೀಸ್ ಪೇದೆಯ ಮೇಲೆ ಇಂತಿಷ್ಟು ಪೇದೆಯ ಮೇಲೆ ಸಬ್ ಇನ್ಸ್ಪೆಕ್ಟರ್ PSI, ಇಂತಿಷ್ಟು PSI ಮೇಲೆ CPI ಮೇಲೆ ಮತ್ತು DSP, SP ಹೀಗೆ ಹಲವಾರು ರೀತಿ ಶ್ರೇಣಿಗಳನ್ನ ನಾವು ನೋಡ್ತೀವಿ. ಸೈನ್ಯದಲ್ಲೂ ಕೂಡ ಅದೇ ರೀತಿ ಇದೆ. ಅಂದರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಸೈನಿಕ, ಅವ್ರ ಮೇಲೆ ಬರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನ ನಾವು ಗಮನಿಸ್ಬೋದು. ಅಂದರೆ ಮನ್ಸಬ್ದಾರಿ ಪದ್ಧತಿ ಅಂತಕ್ಕಂಥದ್ದು ಸೈನ್ಯದಲ್ಲಿ ಮತ್ತು ನಾಗರಿಕ ಆಡಳಿತದಲ್ಲಿ ಕೂಡ ಇದನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥವ್ರು. ಅಂದರೆ ಇದನ್ನು 1571ರಲ್ಲಿ ಮೀರ್ ಬಕ್ಷಿಯ ಸಹಾಯದಿಂದ ಅಕ್ಬರ್ ಇದನ್ನು ರಚಿಸಿದ. ಇದು ಮುಖ್ಯವಾಗಿ ನಸಬ್ ಕರ್ದನ್ ಅಂತಕ್ಕಂಥ ಪರ್ಷಿಯನ್ ಕಲ್ಪನೆಯಿಂದ ಉಗಮವಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಮನ್ಸಬ್ದಾರರು ಜಾಟ್ ಮತ್ತು ಸವಾರ್ ಅಂತ ಕರೀತಾರೆ. ಅಂದರೆ ಜಾಟ್ ಅಂದರೆ ಒಬ್ಬ ಸೈನಿಕ ಅಥವಾ ಒಬ್ಬ ಮನ್ಸಬ್ದಾರ್ ಎಷ್ಟು ಸೈನಿಕರನ್ನು ನಿಯಂತ್ರಿಸಿರ್ತಾನೆ. ಆಮೇಲೆ ಸವಾರ್ ಅಂದರೆ ಒಬ್ಬ ಮನ್ಸಬ್ದಾರ್ ಎಷ್ಟು ಕುದುರೆಗಳನ್ನು ಅವನು ನಿಯಂತ್ರಿಸಿರ್ತಾನೆ ಅಂತಕ್ಕಂಥದ್ದು ಬಿಂಬಿಸ್ತದೆ. ಇದು ಮನ್ಸಬ್ದಾರ್ ಪದ್ಧತಿ. ಅಂದರೆ ಸೈನ್ಯ ರಚನೆಯಲ್ಲಿ ಇದು ತಂದೆ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಅಕ್ಬರ್ನ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂದರೆ ಆಡಳಿತದ ಕ್ರಮ ಅಂದರೆ ಅವನು ಜಾರಿಗೊಳಿಸಿರ್ತಕ್ಕಂಥ ಕಂದಾಯ ಪದ್ಧತಿ. ಈ ಕಂದಾಯ ಪದ್ಧತಿಯನ್ನು ರಾಜ ತೋದರಮಲ್ಲ ಅಂತಕ್ಕಂಥ ಕಂದಾಯ ಪದ್ಧತಿ ಅಂತ ಕೂಡ ಕರೀತಾರೆ. ಏನಿದು ಕಂದಾಯ ಪದ್ಧತಿ ಅಥವಾ ರಾಜ ತೋದರಮಲ್ಲನ
ನೀತಿ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಅಕ್ಬರ್ ತನ್ನ ಆಡಳಿತದ ಅವಧಿಯಲ್ಲಿ ಉತ್ತಮ ರೀತಿಯ ಭೂ ಕಂದಾಯ ಪದ್ಧತಿಯನ್ನು ರೂಪಿಸಿದ. 1581ರಲ್ಲಿ ಅವನ ಕಂದಾಯ ಮಂತ್ರಿ ರಾಜ ತೋದರಮಲ್ಲ ಭೂ ಕಂದಾಯ ಪದ್ಧತಿಯನ್ನು ಸಂಪೂರ್ಣವಾಗಿ ಪುನರ್ ಸಂಘಟಿಸಿದ. ಈ ಪದ್ಧತಿಯನ್ನು ಜಪ್ತಿ ಅಥವಾ ಐನ್-ಇ ದಹಸಲ್ ಎಂದು ಕರೆಯಲಾಯಿತು. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಶೇರ್ ಶಾ ಸೂರ್ರ ಕಂದಾಯ ನೀತಿಗಳು ಮೊಘಲ ಕಂದಾಯ ನೀತಿಯ ಆಧಾರಗಳಾಗಿದ್ದು ಅಂತ ಹೇಳ್ತಾರೆ. ಅದರ ಪ್ರಮುಖ ಲಕ್ಷಣಗಳೆಂದರೆ ರಾಜ ತೋದರಮಲ್ಲ ಪುನರ್ರಚಿಸಿರ್ತಕ್ಕಂಥ ಭೂ ಕಂದಾಯ ಪದ್ಧತಿ ಜಪ್ತಿ ಅಥವಾ ಐನ್-ಇ ದಹಸಲ್ ಅಂತ ಕರೀತಾಯಿದ್ರು. ಅದರ ಪ್ರಮುಖ ಅಂಶಗಳು ಈ ರೀತಿದ್ದು. ಅಂದು ಈ ಪದ್ಧತಿ ಅನ್ವಯ ಭೂಮಿಯನ್ನು ಅಳತೆ ಮಾಡಿ ಫಲವತ್ತತೆ ಆಧಾರದ ಮೇಲೆ ವಿಂಗಡಿಸಿದರು. ಆರಂಭದಲ್ಲಿ ಅದರಲ್ಲಿ ಭೂಮಿಯನ್ನು ಮುಖ್ಯವಾಗಿ ನಾವು 4 ಪ್ರಕಾರದ ಭೂಮಿಯನ್ನಾಗಿ ಅವರು ವಿಂಗಡಿಸಿದರು. ಅದರಲ್ಲಿ ಪೋಲಾಜ್, ಪೌರತ್ತಿ, ಆಮೇಲೆ ಚೆಚ್ಚರ್ ಮತ್ತು ಬಂಜರ ಭೂಮಿಗಳು. ಇವುಗಳ ಫಲವತ್ತತೆ ಆಧಾರದ ಮೇಲೆ ಭೂ ಕಂದಾಯವನ್ನು ನಿಗದಿಗೊಳಿಸಿರ್ತಕ್ಕಂಥ ರಾಜ ತೋದರಮಲ್ಲ. ಮುಖ್ಯವಾಗಿ ಪೋಲಾಜ್, ಇದು ಸತತ ಉಳಿಮೆಯಲ್ಲಿರ್ತಕ್ಕಂಥ ಭೂಮಿ, ಅಂದರೆ ಉತ್ತಮವಾಗಿರ್ತಕ್ಕಂಥ ಭೂಮಿ. ಎರಡನೇದು ಪೌರತ್ತಿ, 1 ಅಥವಾ 2 ವರ್ಷಗಳವರೆಗೆ ಬೀಳು ಬಿಟ್ಟ ಭೂಮಿ, ಅಂದರೆ 1 ಅಥವಾ 2 ವರ್ಷ ಬೀಳು ಬಿಟ್ಟು ಆಮೇಲೆ ಭೂಮಿಯನ್ನು ಉಳುವುದು. ನಂತರ ಚೆಚ್ಚರ್, 3 ರಿಂದ 4 ವರ್ಷಗಳ ಕಾಲ ಉಳುಮೆ ಮಾಡದಿದ್ದ ಭೂಮಿ, ಅಂದರೆ 3-4 ವರ್ಷ ಅದನ್ನು ಉಳುಮೆ ಮಾಡಲಿಕ್ಕೆ ಬಾರದೇ ಇರತಕ್ಕಂಥ ಭೂಮಿ ಅಂತ ಹೇಳ್ಬೋದು. ಆಮೇಲೆ ಬಂಜಾರ್, 5 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದಿದ್ದ ಭೂಮಿ. ಇಲ್ಲಿ ಮುಖ್ಯವಾಗಿ ಈ ಪ್ರಕಾರದ ಭೂಮಿಗಳಲ್ಲಿ ಸರಾಸರಿ 10 ವರ್ಷಗಳ ಉತ್ಪನ್ನದ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸಲಾಗ್ತಿತ್ತು. ಅಂದರೆ 10 ವರ್ಷ ಒಂದು ಭೂಮಿಯಿಂದ ಬಂದಿರತಕ್ಕಂಥ ಏನು ಒಂದು ಉತ್ಪನ್ನದ ಅದರ ಸರಾಸರಿ ತೆಗೆದು ಅದು 1/3ರಷ್ಟಿತ್ತು. ಅಂದರೆ ಭೂ ಕಂದಾಯ ಒಟ್ಟು ಉತ್ಪನ್ನದ 1/3ರಷ್ಟು ಭೂ ಕಂದಾಯವನ್ನು ಹಣ ಅಥವಾ ಧಾನ್ಯಗಳ ರೂಪದಲ್ಲಿ ಅಂದು ಪಾವತಿಸಲಿಕ್ಕೆ ಅವಕಾಶ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಇನ್ನು ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಂದರೆ ಅಕ್ಬರ್ನ ಅಂದರೆ ರಾಜ ತೋದರಮಲ್ಲನ ಕಂದಾಯ ಪದ್ಧತಿಯಲ್ಲಿ ಬಂದೋಬಸ್ತಿ ಪದ್ಧತಿಯನ್ನು ಕೂಡ ಅವನು ಜಾರಿಗೊಳಿಸಿದ. ಅಂದರೆ ಬಂದೋಬಸ್ತಿ ಪದ್ಧತಿ ಅಂದರೆ ಸುಗ್ಗಿಯ ಕಾಲಗಳಲ್ಲಿ ಅಧಿಕಾರಿಗಳು ವೀಕ್ಷಣೆಗೆ ಹೋಗಿ ಕೃಷಿ ಭೂಮಿಗಳ ಪರಿಸ್ಥಿತಿಗಳನ್ನು ಪರೀಕ್ಷಿಸಿ ರೈತರಿಗೆ ಸರಿಯಾದ ಸಲಹೆಗಳನ್ನು ನೀಡುವುದು. ಸರ್ಕಾರವು ರೈತರಿಗೆ ಸಾಲಗಳನ್ನು ಒದಗಿಸುವುದು, ಅವುಗಳ ಕಂತುಗಳನ್ನು ಮರುಪಾವತಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬಂದೋಬಸ್ತ್ ಪದ್ಧತಿ ಅಂತ ಕೂಡ ಕರೀತಾಯಿದ್ರು. ಅಂದರೆ ರಾಜ ತೋದರಮಲ್ಲ ಈ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಿದ ಅಂತ ಹೇಳ್ತಾರೆ. ಆನಂತರ ಮುಂದೆ ಅಕ್ಬರ್ನ ಆಡಳಿತದಲ್ಲಿ ಅವನ ಧಾರ್ಮಿಕ ನೀತಿಯನ್ನು ಗಮನಿಸಿದರೆ ಅಕ್ಬರ್ ಮಧ್ಯಕಾಲೀನ ಭಾರತದ ಜ್ಞಾನ ಸಂಪನ್ನ ಮತ್ತು ಉದಾರ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಮುಖ. ಯಾಕಂದರೆ ಇವನ ಆಡಳಿತದ ಅವಧಿಯಲ್ಲಿ ಅನೇಕ ರೀತಿಯ ಧಾರ್ಮಿಕ ಹೊಸ ಅಂಶಗಳನ್ನು ನಾವು ಗಮನಿಸ್ತೀವಿ. ಇಸ್ಲಾಮಿಕ್ ಅರಸನಾಗಿದ್ದರೂ ಇಸ್ಲಾಂ ಧರ್ಮ ತತ್ವಗಳ ಮೇಲೆ ಆಡಳಿತವನ್ನು ನೀಡುತ್ತಿದ್ದರೂ ಕೂಡ ಧಾರ್ಮಿಕವಾಗಿ ಅವನು ಉದಾರವಾಗಿದ್ದ. ಯಾಕಂದರೆ ಅಕ್ಬರ್ ಹಿಂದೂ ಯಾತ್ರಿಕರು ಕೊಡಬೇಕಾಗಿರ್ತಕ್ಕಂಥ ಯಾತ್ರಾ ತೆರಿಗೆಯನ್ನು 1563ರಲ್ಲಿ ರದ್ದುಪಡಿಸಿದ. ಅಷ್ಟೇ ಅಲ್ಲದೆ ಹಿಂದೂಗಳು ಕೊಡಬೇಕಾಗಿರ್ತಕ್ಕಂಥ ತೆಲೆಗಂದಾಯ ಅಂದರೆ ಜಜಿಯಾವನ್ನು ಸಹ ಇವನು ರದ್ದು ಮಾಡಿದ. ಯಾವುದೇ ಅಡೆತಡೆಗಳಿಲ್ಲದ ಜನರು ತಮ್ಮ ಆರಾಧನಾ ಸ್ಥಳಗಳನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟ. ಯಾವುದೇ ರೀತಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವನವನ್ನು ಮಾಡಲಿಲ್ಲ. ಹಿಂದೂಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಿಸಿರ್ತಕ್ಕಂಥ ಅಕ್ಬರ್ ಹಲವಾರು ಹಿಂದೂ ಹಬ್ಬಗಳಲ್ಲಿ ಅವನು ಪಾಲ್ಗೊಳ್ತಾ ಇದ್ದ. ಅವನ ಹಿಂದೂ ಮಡದಿಯರು ಸಹ ಅವನ ಮೇಲೆ ಅಸಾಧಾರಣ ಪ್ರಭಾವ ಬೀರಿದ್ರು ಅಂತ ಹೇಳ್ತಾರೆ. ಇವನ ಆಡಳಿತದ ಅವಧಿಯಲ್ಲಿ ಬಾಲ್ಯವಿವಾಹ, ಸತಿ ಪದ್ಧತಿಯನ್ನು ನಿಷೇಧಿಸಿದಂಥ ಅಕ್ಬರ್ ವಿಧೇಯರ ಮರುವಿವಾಹಕ್ಕೂ ಪ್ರೋತ್ಸಾಹಿಸಿದ. ಅಂದರೆ ಇಸ್ಲಾಮಿಕ್ ಅರಸನಾಗಿದ್ದರೂ ಕೂಡ ಇಸ್ಲಾಂ ಧರ್ಮ ತತ್ವಗಳ ಮೇಲೆ ಆಡಳಿತನ ಮಾಡಿದ್ದರೂ ಕೂಡ ಹಿಂದೂಗಳ ಪರವಾಗಿ ಅಪಾರ ಕಳಕಳಿಯನ್ನು ಹೊಂದಿರತಕ್ಕಂಥವನು ಹಿಂದೂಗಳಿಗೆ ಆಗತಕ್ಕಂಥ ಶೋಷಣೆಯನ್ನು ತಡೆದ ಹಾಗೂ ಅವರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆಯನ್ನು ನೀಡಿದ. ಇನ್ನು ಅಕ್ಬರ್ ತನ್ನ ಆಡಳಿತದ ಅವಧಿಯಲ್ಲಿ ಒಂದು ದಿನ್-ಇ-ಇಲಾಹಿ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನು ಸ್ಥಾಪಿಸಿದ. 1581-82ರಲ್ಲಿ ದಿನ್-ಇ-ಇಲಾಹಿ ಅಂತಕ್ಕಂಥದ್ದು ಅಂದರೆ ತೌದೀದ್-ಇ-ಇಲಾಹಿ ಅಥವಾ ದೈವಿಕ ಏಕದೇವತಾವಾದ ಅಂತಕ್ಕಂಥ ಹೊಸ ಧರ್ಮವನ್ನು ಅಕ್ಬರ್ ಸ್ಥಾಪಿಸಿದ. ಇವನ ಹೊಸ ಧರ್ಮವು ಸರ್ವರಿಗೂ ಶಾಂತಿ ಎಂಬ ತತ್ವವನ್ನು ಆಧರಿಸಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೋದು.
ವಿವಿಧ ಮತಗಳ ಜನರನ್ನು ಭ್ರಾತೃತ್ವ ಭಾವನೆಯಿಂದ ಒಗ್ಗೂಡಿಸುವ ಪ್ರಯತ್ನ ಇದರದಾಗಿತ್ತು. ಆಮೇಲೆ ಇಲ್ಲಿ ಮುಖ್ಯವಾಗಿ ಈ ಒಂದು ದಿನ್-ಇ ಇಲಾಹಿ 1582ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಈ ಧರ್ಮಕ್ಕಾಗಿ ಅವನು ಒಂದು ಇಬಾದತ್ ಖಾನವನ್ನು ನಿರ್ಮಿಸಿದ, ಅಂದರೆ ಪ್ರಾರ್ಥನಾ ಸ್ಥಳವನ್ನು ನಿರ್ಮಿಸಿದ. ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ ಧರ್ಮಗಳ ಧಾರ್ಮಿಕ ನಾಯಕರು ಇಲ್ಲಿ ಸಭೆ ಸೇರಿ ಧಾರ್ಮಿಕ ಚರ್ಚೆ ಕೈಗೊಳ್ತಾಯಿದ್ರು. ಆಮೇಲೆ ಅಕ್ಬರ್ ವಿವಿಧ ಧರ್ಮಗಳ ಸಾಮಾನ್ಯ ತತ್ವಗಳನ್ನು ಕ್ರೋಢೀಕರಿಸಿ ಹೊಸ ಧರ್ಮವನ್ನು ಸ್ಥಾಪಿಸಿದ್ದ. ಅದನ್ನೇ ದಿನ್-ಇ ಇಲಾಹಿ ಅಂತ ಕರೀತಾರೆ. ಈ ಧರ್ಮದ ಅನುಯಾಯಿಗಳು ಎಲ್ಲ ಧರ್ಮಗಳನ್ನು ಗೌರವಿಸಬೇಕಿತ್ತು. ಅಂದರೆ ಈ ಧರ್ಮವನ್ನು ಸ್ವೀಕರಿಸುವವರು ಇತರೆ ಧರ್ಮಗಳನ್ನು ಗೌರವಿಸಬೇಕಿತ್ತು, ಅಗ್ನಿಯನ್ನು ಪೂಜಿಸಬೇಕಾಗಿತ್ತು, ಹಾಗೂ ಇತರ ಧರ್ಮಗಳ ಜನರೊಂದಿಗೆ ಸೇರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಬೇಕಾಗಿತ್ತು. ಈ ಧರ್ಮದ ಪ್ರಮುಖ ಅಂಶಗಳು ಇವು. ಆಮೇಲೆ ವಯಸ್ಸಾದ ಸ್ತ್ರೀ ಅಥವಾ ಅಪ್ರಾಪ್ತ ಬಾಲಕಿಯರನ್ನು ವಿವಾಹವಾಗಬಾರದು ಅಂತಕ್ಕಂಥದ್ದು ಈ ಧರ್ಮದಲ್ಲಿ ಒಂದು ಕಂಡೀಷನ್ ಇತ್ತು. ಅಕ್ಬರ್ ತನ್ನ ಹೊಸ ಧರ್ಮವನ್ನು ಅನುಸರಿಸಲು ಯಾರೊಬ್ಬರಲ್ಲೂ ಒತ್ತಾಯಿಸಲಿಲ್ಲ. ರಾಜನಾಗಿದ್ದರೂ ಕೂಡ ಈ ಧರ್ಮವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದು ಯಾರಿಗೂ ಒತ್ತಾಯ ಹಾಕಲಿಲ್ಲ. ಅಕ್ಬರನ ಮರಣ ನಂತರ ಇದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅಂದರೆ ಅಕ್ಬರ್ ತನ್ನ ಆಡಳಿತದಲ್ಲಿ ಮುಖ್ಯವಾಗಿ ಮನ್ಸಬ್ದಾರಿ ಪದ್ಧತಿ, ರಾಜ ತೋದರಮಲ್ಲನ ಕಂದಾಯ ಪದ್ಧತಿ ಜೊತೆಗೆ ಧಾರ್ಮಿಕ ನೀತಿಯಲ್ಲಿ ದಿನ್-ಇ ಇಲಾಹಿ ಅಂತಕ್ಕಂಥ ಪ್ರಮುಖ ಧರ್ಮವನ್ನು ಅವನು ಅಂದರೆ ಈ ರೀತಿ ಬದಲಾವಣೆಯನ್ನು ತಂದ. ಆನಂತರ ಇನ್ನು ಸಾಹಿತ್ಯಿಕವಾಗಿ ಅಕ್ಬರ್ ನೀಡಿದಂಥ ಕೊಡುಗೆ ಅಂದರೆ ಮುಖ್ಯವಾಗಿ ಅಕ್ಬರ್ನ ಕಾಲದಲ್ಲಿ ಅಪಾರ ಸಂಖ್ಯೆಯ ಸಂಸ್ಕೃತ ಮತ್ತು ಇತರ ಭಾಷೆಗಳ ಗ್ರಂಥಗಳು ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಲಾಯಿತು. ಅಂದರೆ ಸಾಹಿತ್ಯ ಪೋಷಣೆಯನ್ನು ಮಾಡಿರ್ತಕ್ಕಂಥ ಅಕ್ಬರ್ ಇವನ ಆಡಳಿತದಲ್ಲಿ ಅನೇಕ ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಕೃತಿಗಳು, ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಕೃತಿಗಳು ಪರ್ಷಿಯನ್ ಮತ್ತು ಭಾಷೆಗಳಿಗೆ ಅದನ್ನು ಭಾಷಾಂತರಿಸಲಾಯಿತು. ಮಹಾಭಾರತ, ರಾಮಾಯಣ, ಅಥರ್ವಣ ವೇದ, ಲೀಲಾವತಿ, ರಾಜತರಂಗಿಣಿ, ಪಂಚತಂತ್ರ ಮತ್ತು ನಳ ದಮಯಂತಿ ಕಥೆಗಳು ಒಂದು ಭಾಷಾಂತರಗೊಂಡ ಪ್ರಮುಖ ಗ್ರಂಥಗಳಾಗಿದ್ದು, ಅಕ್ಬರ್ನ ಆಡಳಿತದಲ್ಲಿ ತುಳಸಿದಾಸ್, ಸೂರದಾಸ್, ಅಬ್ದುಲ್ ರಹೀಮ್, ರಕ್ಷನ್, ಬೀರ್ಬಲ್ ಹಿಂದಿಯ ಜನಪ್ರಿಯ ವಿದ್ವಾಂಸರಾಗಿದ್ದರು. ಅಷ್ಟೇ ಅಲ್ಲದೆ ತುಳಸಿದಾಸರ ರಾಮಚರಿತಮಾನಸ, ಸೂರದಾಸರ ಸೂರಸಾಗರ್ ಅಂದು ರಚನೆಗೊಂಡ ಅತ್ಯಂತ ಉನ್ನತವಾದ ಗ್ರಂಥಗಳು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯ ಐತಿಹಾಸಿಕ ಗ್ರಂಥಗಳು ರಚನೆಯಾದವು. ಅದರಲ್ಲಿ ಅಬ್ದುಲ್ ಫಜಲ್ ಐನ್-ಇ ಅಕ್ಬರಿ ಅಂತಕ್ಕಂಥ ಕೃತಿಯನ್ನು ಬರೆದ, ಅಕ್ಬರ್ ನಾಮ ಅಂತಕ್ಕಂಥ ಕೃತಿಯನ್ನು ಬರೆದ, ಬದೌನಿ, ಆಮೇಲೆ ಮುಂತಕಾಬ್ ಉಲ್ ತವಾರಿಕ್ ಅಂತಕ್ಕಂಥ ಗ್ರಂಥವನ್ನು ರಚಿಸಿದ. ಇದು ಅಕ್ಬರ್ನ ಕಾಲದಲ್ಲಿ ಸಾಹಿತ್ಯಿಕವಾಗಿ ರಚನೆಗೊಂಡ ಪ್ರಮುಖ ಅಂಶ ಅಂತ ಹೇಳ್ಬೋದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬಂದರೆ ಅಕ್ಬರ್ ತನ್ನ ಆಡಳಿತದಲ್ಲಿ ಈ ಕ್ಷೇತ್ರವನ್ನು ಕೂಡ ಬೆಳೆಸಿದ. ಅಂದು ಅಂಬರ್, ಬಿಕನೇರ್ ಮತ್ತು ಜೋಧ್ಪುರ್ಗಳಲ್ಲಿ ಅಕ್ಬರ್ ಹಲವಾರು ಅರಮನೆಗಳನ್ನ ನಿರ್ಮಿಸಿದ್ದ. ಹಾಗೂ ಇವನ ಆಡಳಿತದಲ್ಲಿ ಅನೇಕ ಕೆರೆ, ಉದ್ಯಾನವನಗಳನ್ನು ನಿರ್ಮಿಸಿರ್ತಕ್ಕಂಥ ಅಕ್ಬರ್ ಅತ್ಯಂತ ಪ್ರಭಾವಪೂರ್ಣ ಕಟ್ಟಡಗಳು ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸಿದ. ಅದರಲ್ಲಿ ಮುಖ್ಯವಾಗಿ ಬುಲಂದ್ ದರ್ವಾಜ, ಸಲೀಂ ಚಿಸ್ತಿಯ ಗೋರಿ, ಪಂಚಮಹಲ್, ಜೋಧಾಬಾಯಿ ಅರಮನೆ, ದಿವಾನಿ ಆಮ್, ದಿವಾನಿ ಖಾಸ್, ಆಗ್ರಾ ಕೋಟೆ ಮುಂತಾದವುಗಳು ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ದೊರೆತ ಪ್ರಮುಖ ಕೊಡುಗೆಗಳು, ಅಕ್ಬರ್ನಿಂದ ನಿರ್ಮಿಸಲ್ಪಟ್ಟ ಕೊಡುಗೆಗಳು ಅಂತೇಳಿ ನಾವು ಹೇಳ್ಬೋದು. ಇನ್ನು ಇಂಥ ಒಬ್ಬ ಮಹಾನ್ ಅರಸನ ವ್ಯಕ್ತಿತ್ವ ಬಗ್ಗೆ ನೋಡಬೇಕಾದ್ರೆ ಅಕ್ಬರ್ ಮೊಘಲ ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಸಿದ್ಧ. ಇವನ ವ್ಯಕ್ತಿತ್ವವು ತುಂಬ ಆಕರ್ಷಕವಾಗಿತ್ತು. ಅನಕ್ಷರಸ್ಥನಾಗಿದ್ದರೂ ಕೂಡ ಎಲ್ಲ ವಿವರಗಳನ್ನು ಗ್ರಹಿಸುವ ಅಗಾಧ ತಿಳುವಳಿಕೆ ಹಾಗೂ ಅಪೂರ್ವ ಜ್ಞಾಪಕ ಶಕ್ತಿ ಅಕ್ಬರ್ನದಾಗಿತ್ತು. ತತ್ವಶಾಸ್ತ್ರ, ಸಾಹಿತ್ಯ, ಇತಿಹಾಸ ಮತ್ತಿತರ ವಿಜ್ಞಾನಗಳ ಜ್ಞಾನವನ್ನು ಹೊಂದಿರತಕ್ಕಂಥ ಅಕ್ಬರ್ ಪ್ರಸಿದ್ಧ ದಿಗ್ವಿಜಯೂ ಹೌದು, ರಾಜನೀತಿ ತಜ್ಞನೂ ಆಗಿದ್ದು, ಉತ್ತಮ ಆಡಳಿತಗಾರನೂ ಆಗಿದ್ದನು. ಹೀಗಾಗಿ ಇವನನ್ನು ಭಾರತ ಇತಿಹಾಸದಲ್ಲಿ ಅಕ್ಬರ್ ಮಹಾಶಯ ಎಂದೇ ಕರೆಯಲಾಗಿದೆ. ಇಷ್ಟು ನೀವು ಅಕ್ಬರ್ನ ಬಗ್ಗೆ ನೆನಪಿಟ್ಕೊಳ್ಳಿ. ಅವನ ಜೀವನ ಮತ್ತು ಸಾಧನೆ, ಪ್ರಮುಖ ಸೈನಿಕ ಸಾಧನೆಗಳು ಹಾಗೂ ಅಕ್ಬರ್ನ ಆಡಳಿತ ಪದ್ಧತಿ, ಅದರಲ್ಲಿ ಮನ್ಸಬ್ದಾರ್ ಪದ್ಧತಿ, ರಾಜ ತೋದರಮಲ್ಲನ ಭೂಕಂದಾಯ ಪದ್ಧತಿ ಬಗ್ಗೆ ಹಾಗೂ ದಿನ್-ಇ ಇಲಾಹಿ ಬಗ್ಗೆ ನೀವು ನೆನಪಿಟ್ಕೋಬೇಕು. ಮುಂದಿನ ಅಂಶವನ್ನು ನಾವು ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ಪ್ರಾರಂಭಿಸೋಣ. ಧನ್ಯವಾದಗಳು.